ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. 14 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ರು ಬದಲಾಗಲಿಲ್ಲ. ತಂದೆಯನ್ನ ಕೊಲೆಗೈದು ಬಾವಿಗೆ ಎಸೆದ ಮಗ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲದಂತಾಗಿದೆ. ತಂದೆ ಮಕ್ಕಳನ್ನ ಕೊಲ್ಲೋದು, ಮಕ್ಕಳು ತಂದೆಯನ್ನ ಕೊಲ್ಲೋದು, ಇತ್ತ ತಾಯಿಯನ್ನ ಕೊಲ್ಲೋದು, ಅಕ್ಕ ತಂಗಿ ಅಣ್ಣ ತಮ್ಮ ಯಾವುದೇ ಸಂಬಂಧಕ್ಕೂ ಕೂಡ ಬೆಲೆ ಇಲ್ಲ. ಕ್ಷಣ ಮಾತ್ರದಲ್ಲಿ ಹೋಗುವಂತಹ ಪ್ರಾಣಕ್ಕೆ ಮನುಷ್ಯ ಎಷ್ಟರ ಮಟ್ಟಿಗೆ ಹಾಗೆಯನ್ನ ಸಾಧಿಸ್ತಾನೆ ಅನ್ನೋದು ತಿಳಿತಾ ಇಲ್ಲ. ಈಗ ನಾವು ನೋಡ್ತಾ ಇರುವಂತಹ ಸುದ್ದಿ ಕೂಡ ಅದೇ. ಹೆತ್ತ ತಂದೆ ಅನ್ನೋದು ಮನಸ್ಸಲ್ಲಿ ಇಟ್ಕೊಳ್ದೆ 14 ವರ್ಷ ಜೈಲು ಅನುಭವಿಸಿ ಶಿಕ್ಷೆಯನ್ನು ಅನುಭವಿಸಿ ಬಂದರೂ ಕೂಡ ಆತನಿಗೆ ಪಶ್ಚಾತ್ತಾಪ ಅನ್ನೋದು ಕಾಡಿರಲಿಲ್ಲ. ಹೆತ್ತ ತಂದೆಯನ್ನೇ ಮರ್ಡರ್ ಮಾಡಿ ಮತ್ತೆ ಸೆರೆವಾಸವನ್ನ ಅನುಭವಿಸ್ತಾ ಇರುವಂಥ ಪಾಪಿ ಮಗನ ಕತೆ ಇದು. ನೋಡಿ, ಜೀವಾವಧಿ ಶಿಕ್ಷೆಯನ್ನ ಮುಗಿಸಿ ಜೈಲಿಂದ ಆಗ್ತಾನೆ ಬಿಡುಗಡೆ ಆಗಿರ್ತಾನೆ ಈ ಪಾಪಿ. ಅಷ್ಟೊತ್ತಿಗಾಗ್ಲಿ ಆತನಿಗೆ ಅದೇನಾಯ್ತೋ ಏನೋ ಗೊತ್ತಿಲ್ಲ, ತಂದೆಯನ್ನ ಕೊಲೆ ಮಾಡೇ ಬಿಡ್ತಾನೆ ಮಗ. ಜೈಲಿನಿಂದ ಬಿಡುಗಡೆಯಾಗಿ ಬಂದೆ, ಆದ್ರೆ ತಂದೆಯನ್ನ ಕೊಂದೆ. ಇದೇ ಈತನ ಸ್ಲೋಗನ್ ಆಗೋಗ್ಬಿಟ್ಟಿದೆ. ಆ ತಂದೆ ಏನೋ ಕಿರುಕುಳ ಕೊಡ್ತಾ ಇದ್ದಂತೆ, ಆ ಕಿರುಕುಳಕ್ಕೆ ಬೇಸತ್ತು ಮಗ ಕೃತ್ಯವನ್ನ ಎಸಗಿದ್ದಾನೆ ಎನ್ನಲಾಗ್ತಾ ಇದೆ. ಈಗ ಪೊಲೀಸರು ಆರೋಪಿಯನ್ನ ಬಂಧಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಕೋಪದ ಕೈಗೆ ಬುದ್ಧಿ ಕೊಟ್ರೆ ಎಂಥ ಕೆಲಸ ಆದ್ರೂ ಕೂಡ ಕೆಡುತ್ತೆ. ನಾವು ಚಿನ್ನದ ಕತ್ತಿ ಅಂತ ಮೂಗು ಕುಯ್ಕೊಳ್ಳೋದಕ್ಕಾಗತ್ತಾ? ಹಾಗೆ ತಪ್ಪು ಮಾಡ್ತಿದ್ದಾರೆ ಅಥವಾ ಮಾಡಿದ್ದಾರೆ ನಿಜ, ಆದ್ರೆ ಕೊಲೆ ಮಾಡಿಬಿಟ್ರೆ ಏನು ಬರುತ್ತೆ? ಮತ್ತೆ ಆತ ಜೈಲಿಗೆ ಹೋಗ್ಬೇಕಾಗುತ್ತೆ. ಇತ್ತ ಒಂದು ಪ್ರಾಣ ಪಕ್ಷಿ ಆರ್ಹೋಯ್ತು. ಆತನನ್ನ ನಂಬಿದ್ದಂತಹ ಹೆಂಡತಿ ಹಾಗೆ ಮಗಳು ಈಗ ಬೀದಿ ಪಾಲಾದ್ರು. ಇತ್ತ ಮನೆಗೆ ಮಗನಾಗಿದ್ದಂತಹ ಅಥವಾ ಮನೆಯ ಜವಾಬ್ದಾರಿಯನ್ನು ಹೊರಬೇಕಾಗಿದ್ದಂತಹ ಮಗ ಜೈಲು ಸೇರಿದ. ಹಾಗೆಯ ಮನೆಯ ಯಜಮಾನ ಪ್ರಾಣ ತೆತ್ತ. ಇತ್ತ ಇಬ್ಬರು ಹೆಣ್ಣು ಮಕ್ಕಳು ಬೀದಿ ಪಾಲಾದ್ರು. ನೋಡಿ, ಯಾಕೆ ಇಷ್ಟು ಕ್ರೂರತ್ವ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜೈಲಿಂದ ಬಿಡುಗಡೆಯಾಗಿ ಬಂದಿದ್ದ ತಂದೆಯನ್ನ ಮಗನೇ ಕೊಲೆ ಮಾಡಿ ಮೃತದೇಹವನ್ನ ಚಿಕ್ಕಪ್ಪನ ಜಮೀನಿನಲ್ಲಿರುವಂತಹ ಬಾವಿಗೆ ಎಸೆದಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತುಮರಿ ಸಮೀಪದ ಗೊರಗೋಡಿನಲ್ಲಿ ನಡೆದಿರುವಂಥದ್ದು. ಗ್ರಾಮದ ಸುಬ್ರಾಯ 55 ವರ್ಷದ ವ್ಯಕ್ತಿ ಕೊಲೆಯಾಗಿದ್ದಾರೆ. ಜೀವಾವಧಿ ಶಿಕ್ಷೆ ಅನುಭವಿಸಿ ಆಗ್ತಾನೆ ಬಂದಿದ್ದ ಮೃತ ವ್ಯಕ್ತಿ ಆರೋಪಿ ಮಗ ಜಯಂತ್ ತಂದೆಯ ಜೊತೆ ಜಗಳಕ್ಕೆ ಇಳಿದು ಕತ್ತಿ ಹಾಗೂ ಕೋಲಿನಿಂದ ತಂದೆಯನ್ನ ಕೊಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂಥದ್ದು. ತಂದೆಯನ್ನ ಕೊಲೆಗೊಯ್ದ ಬಳಿಕ ತಮ್ಮ ಚಿಕ್ಕಪ್ಪನ ಗದ್ದೆಯಲ್ಲಿರುವಂತಹ ಬಾವಿಗೆ ಶವವನ್ನ ಎಸೆದಿದ್ದಾಗಿ ಪೊಲೀಸರ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಕೊಲೆಯಾಗಿರುವ ಸುಬ್ರಾಯ ಈ ಹಿಂದೆ ತನ್ನ ತಂದೆ ಮತ್ತು ತಂಗಿಯನ್ನ ಕೊಲೆ ಮಾಡಿ ಸುಮಾರು 14 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿರ್ತಾನೆ. ನೋಡಿ, ಈಗ ಏನು ಕೊಲೆಯಾಗಿರುವಂತಹ ಸುಬ್ರಾಯ ಇದ್ದಾರಲ್ಲ, ಈ ಹಿಂದೆ ತನ್ನ ತಂದೆ ಮತ್ತು ತಂಗಿಯನ್ನು ಕೂಡ ಕೊಲೆ ಮಾಡಿ ಸುಮಾರು ಆತ ಕೂಡ 14 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿದಂತೆ. ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ ಆತ ಇತ್ತೀಚೆಗೆ ಅಂದ್ರೆ ಮೇ ತಿಂಗಳಲ್ಲಿ ಜೈಲಿನಿಂದ ಬಿಡುಗಡೆಯಾಗಿ ಮನೆಗೆ ವಾಪಸ್ ಬಂದಿರ್ತಾನೆ. ಮೇ ರಿಲೀಸ್ ಆಗ್ತಾನೆ. ಜುಲೈಗೆ ಮತ್ತೆ ಜುಲೈಗೆ ಆಗಸ್ಟ್ ಅಂದ್ರೆ 3 ತಿಂಗಳ ಗ್ಯಾಪಲ್ಲಿ ಮತ್ತೆ ಆತ ಜೈಲು ಪಾಲಾಗ್ತಾನೆ. ಜೈಲಿನಿಂದ ಬಂದ ಬಳಿಕ ಮಗ ತಾಯಿಯನ್ನ ಕೊಲೆ ಮಾಡುವ ಬೆದರಿಕೆ ಹಾಕ್ತಾನೆ. ಜೈಲಿನಿಂದ ಬಿಡುಗಡೆಯಾಗಿ ಬಂದ ಬಳಿಕ ಊರಿಗೆ ಬಾರದೆ ಬೇರೆ ಊರಿನಲ್ಲಿ ಸುಬ್ರಾಯ ನೆಲೆಸಿದಂತೆ. ಆದರೆ 5 ತಿಂಗಳ ಹಿಂದೆಯಷ್ಟೇ ಊರಿಗೆ ಮರಳಿದ್ದ ಆತ ಊರಿಗೆ ಬಂದವನು ತನ್ನ ಪತ್ನಿ ಹಾಗೂ ಮಗನಿಗೆ ಕಿರುಕುಳ ನೀಡ್ತಿದ್ದಂತೆ. ಅಲ್ಲದೆ ಅವರನ್ನ ಕೊಲೆಗೆ ಬೆದರಿಸ್ತಾ ಇದ್ದಂತೆ. ಈ ಬಗ್ಗೆ ಪತ್ನಿ ಮತ್ತು ಮಗ ಇಬ್ಬರು ಕೂಡ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ರಂತೆ. ಆದರೆ ಈ ಬಗ್ಗೆ ಪೊಲೀಸರು ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂದಿರುವಾಗಲೇ ಮತ್ತೆ ಸುಬ್ರಾಯ ಮಗ ಹಾಗೂ ಪತ್ನಿಯೊಂದಿಗೆ ಜಗಳ ಮಾಡಿದ್ರು. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಗನೇ ತಂದೆಯನ್ನ ಕೊಲೆ ಮಾಡಿದ್ದೀನಿ ಅನ್ನುವಂಥ ಘಟನೆ ಈಗ ಸೌಂಡ್ ಮಾಡ್ತಾ ಇದೆ. ಕಾರ್ಗಲ್ ಠಾಣಾ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ಇದ್ರ ಬಗ್ಗೆ. ಸದ್ಯ ಕೃತ್ಯ ಎಸಗಿದ ಆರೋಪಿ ಮಗನನ್ನ
ಪೊಲೀಸರು ಬಂಧಿಸಿದ್ದು, ಕೃತ್ಯ ನಡೆದ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪೊಲೀಸರ ನಿರ್ಲಕ್ಷ್ಯವೇ ಆರೋಪಿಯ ದುಡುಕಿನ ನಿರ್ಧಾರಕ್ಕೆ ಕಾರಣ ಆಯ್ತಾ? ಅವರು ಆಕ್ಷನ್ ತಗೊಂಡಿದ್ರೆ ಏನೂ ಆಗ್ತಾ ಇರಲಿಲ್ಲ. ಈ ಪೊಲೀಸರ ಒಂದು ದೌಲತ್ ಅನ್ಬೇಕು ಅಥವಾ ಏನು ಅನ್ಬೇಕು ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ವಿಚಾರಣೆ ಮಾಡಬೇಕು ಅಥವಾ ಆ ತಪ್ಪಿಗೆ ಶಿಕ್ಷೆಯನ್ನು ಕೊಡಬೇಕು ಅಥವಾ ಏನು ನಡೀತಾ ಇದೆ ಅಲ್ಲಿ ಅಂತ ಕೂಲಂಕುಷವಾಗಿ ವಿಚಾರಿಸಬೇಕು. ಪೊಲೀಸರ ನೆಗ್ಲಿಜೆನ್ಸಿನೇ ಇದಕ್ಕೆ ಕಾರಣ ಆಯ್ತಾ? ಒಂದು ಪ್ರಾಣ ಪಕ್ಷಿ ಹಾರು ಹೋಯ್ತಾ? ಇನ್ನು ಈ ಘಟನೆ ಕುರಿತಂತೆ ಈಗಾಗಲೇ ಮಾತಾಡಿದಂತಹ ಸ್ಥಳೀಯರಾದ ಸತ್ಯನಾರಾಯಣ ಅವರು ಸುಬ್ರಾಯ್ ಅಲಿಯಾಸ್ ಕತ್ತಿ ಸುಬ್ಬ ಕೊಲೆ ಆಗಿದ್ದಾರೆ. ಅದರಲ್ಲೂ ಆತನ ಮಗನೇ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬಂದಾಗ ನಮಗೆ ಬಹಳ ಬೇಜಾರಾಯಿತು. ಎರಡು ಕಾರಣಕ್ಕಾಯಿತು. ಯಾಕೆ ಅಂತಂದ್ರೆ, ಒಂದು ವ್ಯವಸ್ಥೆಯ ಬಗ್ಗೆ ಬೇಸರ ಆಯಿತು. ಎರಡನೇ ಅಂಶ, ತಂದೆಯನ್ನೇ ಕೊಲೆ ಮಾಡಲು ಮಗ ಮುಂದಾಗಿದ್ದಾನೆ ಅಂದ್ರೆ ಅದರ ಹಿಂದಿನ ಮನೋವೈಜ್ಞಾನಿಕ ಕಾರಣ ಏನು? ಹುಡುಗ ದುಡುಕಿ ಬಿಟ್ಟಿದ್ದಾನೆ ಅನಿಸ್ತಾ ಇದೆ. ಆದರೆ ಇಲ್ಲಿ ಒಂದು ಅಂಶ ಗಮನಿಸಬೇಕಾದ್ರೆ, ಕೊಲೆಯಾದ ಸುಬ್ರಾಯಿ 17 ವರ್ಷಗಳ ಹಿಂದೆ ಇಬ್ಬರನ್ನ ಕೊಲೆ ಮಾಡಿ ಜೈಲಿಗೆ ಹೋಗಿ ಜೀವಾವಧಿ ಶಿಕ್ಷೆಯನ್ನು ಕೂಡ ಅನುಭವಿಸಿರ್ತಾನೆ. ಆದರೆ 2 ವರ್ಷಗಳ ಹಿಂದೆ ಆತ ಬಿಡುಗಡೆಯಾಗಿ ಬಂದಿರ್ತಾನೆ. ಆಗ ಮಗ ಪತ್ನಿಯ ಕೊಲೆಗೆ ಯತ್ನ ಮಾಡಿರ್ತಾನೆ. ಆದರೆ ಸಾಕ್ಷಿ ಆಧಾರ ನೀಡೋದಕ್ಕೆ ವಿಫಲವಾದಂತಹ ಹಿನ್ನೆಲೆಯಲ್ಲಿ ಆತ ಮತ್ತೆ ಜೈಲಿನಿಂದ ವಾಪಸ್ ಬಂದಿರ್ತಾನೆ. ಆಗ ಮತ್ತೆ ಅಮ್ಮ ಮಗನ ಕೊಲೆ ಬೆದರಿಕೆ ಹಾಕಿದ್ದ ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿತ್ತು. ಆದರೆ ಈಗ ಕೊಲೆ ಮಾಡಿರುವ ಹುಡುಗ ಎಲ್ಲಿ ಅಪ್ಪನ ಕೈಯಲ್ಲಿ ಕೊಲೆ ಆಗ್ತೀನೋ ಅಥವಾ ಅಮ್ಮನ ಕೊಲೆ ಆಗುತ್ತೋ ಅನ್ನುವಂಥ ಆತ್ಮರಕ್ಷಣೆಗೆ ಈ ಕೃತ್ಯವನ್ನ ಮಾಡಿರಬಹುದು. ಪೊಲೀಸರು ಈ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಬಹುದಿತ್ತು. ಆದರೆ ಕೊಲೆಯಾದ ವ್ಯಕ್ತಿಗೂ ಮನೋಚಿಕಿತ್ಸೆ ಕೊಡಿಸುವುದು ಅಥವಾ ಆತನನ್ನ ಜಿಲ್ಲೆಯಿಂದ ಗಡೀಪಾರು ಮಾಡುವ ಕ್ರಮವನ್ನ ಮಾಡಬಹುದಿತ್ತು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಏನೇ ಆಗಿರಬಹುದು, ಕೋಪದ ಕೈಗೆ ಬುದ್ಧಿ ಕೊಡೋದಕ್ಕೆ ಹೋಗಬೇಡಿ. ಕ್ಷಣ ಮಾತ್ರದಲ್ಲಿ ಏನು ಬೇಕಾದರೂ ಕೂಡ ಆಗುತ್ತೆ. ನಮ್ಮ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಯಾವುದೇ ವಿಷಯಕ್ಕೆ ನಾವು ಕೋಪ ಮಾಡಿಕೊಂಡು ಕತ್ತಿ ಮಚ್ಚು ಏನು ಸಿಗುತ್ತೋ ಅದರಲ್ಲಿ ಕೊಲೆಗೈದ್ರೆ ಪ್ರಾಣ ಜೀವ ಅನ್ನೋದು ಹಾರು ಹೋಗುತ್ತೆ. ಆಮೇಲೆ ಪಶ್ಚಾತ್ತಾಪ ಅನುಭವಿಸಬೇಕಾಗಿರೋದು ನೀವೇ. ಎಸ್, ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.